ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನಿಮಗೆ ನಿನ್ನೆ ಲಾಗಲ್ಲೇ ಹೇಳಿದ್ದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಸಪ್ರೇಟಾಗಿ ನಾನು ಶರಾವತಿ ಬ್ಯಾಕ್ ವಾಟರ್ ಹೊನ್ನಾವರ ಅದರದ್ದು ನಾನು ನಿಮಗೆ ವಿಡಿಯೋನ ಸಪ್ರೇಟ್ ಹಾಕ್ತೀನಿ ಅಂತಲೇ ಹೇಳಿದ್ದೆ. ಸೊ ನೋಡಿ, ಇವಾಗ ನಾನು ಸಪ್ರೇಟ್ ವಿಡಿಯೋನ ಹಾಕಿದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಶರಾವತಿ ಬ್ಯಾಕ್ ವಾಟರ್ಗೆ ಹೋಗಿ ಆರಾಮಾಗಿ ಒನ್ ಡೇ ಫುಲ್ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಫೀಸ್ ಕೂಡ ಜಾಸ್ತಿ ಏನಿಲ್ಲ, 1500 ರುಪೀಸ್ ಇದೆ. ಯಾಕಂದರೆ ನಾವು 4 ಮೆಂಬರ್ಸ್ ಹೋಗಿದ್ವಿ. ಯಾರೇ ಹೋದ್ರೂ ಕೂಡ 1500 ರುಪೀಸ್ ಅಂತ ಹೇಳಿದ್ರು ಅವರು. ಸೊ ಹಾಗೆಯೇ ನಿಮಗೆ ಅಲ್ಲಿ ಒಂದು ಪುಟ್ಟದು ಶಾಪ್ ಕೂಡ ಇರುತ್ತೆ, ಅಲ್ಲಿ ಜ್ಯೂಸ್ಗಳೆಲ್ಲನೂ ಸಿಗುತ್ತೆ. ಹಾಗೆ ತಿನ್ನೋದಕ್ಕೆ ಬಿಸ್ಕೆಟ್ ಆ ಥರನೂ ಕೂಡ ಎಲ್ಲ ಸಿಗುತ್ತೆ, ಲೇಸ್ ಬಿಸ್ಕೆಟ್ ಎಲ್ಲನೂ. ಸೊ ನೀವು ಸಾಯಂಕಾಲ ಟೈಮ್ ಹೋದ್ರಿ, ಒಂದು 4 o'clock ಆ ಥರ ಹೋದ್ರಿ ಅಂತಾರೆ ತುಂಬ ಸಖತ್ತಾಗಿರುತ್ತೆ. ಇಲ್ಲಾಂತಾರೆ ಸ್ವಲ್ಪ ಬಿಸಿಲು ಬರುತ್ತೆ. ಯಾಕಂತಂದರೆ ಗೊತ್ತಲ್ವಾ, ಹೊನ್ನಾವರ ಎಲ್ಲ ಹೀಗೆ ಬಿಸಿಲಿರುತ್ತೆ, ಯಾವ ಥರ ಸೆಕೆ ಇರುತ್ತೆ ಅಂತ ಗೊತ್ತು. ಎಸ್ಪೆಷಲಿ ಬೆಂಗಳೂರಿಂದ ಹೋದವ್ರಿಗೆ ಅಂತಲೂ ತುಂಬ ಕಷ್ಟ ಆಗುತ್ತೆ. ಸೊ ನೋಡಿ, ಇಲ್ಲಿ ಬೋಟೆಲ್ಲ ಇಲ್ಲಿ ನಿಂತ್ಕೊಂಡಿರುತ್ತೆ. ನಾವು ಫಸ್ಟ್ ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ನಮಗೆ ಕರೀತಾರೆ, ಶರಾವತಿ ಬ್ಯಾಕ್ ವಾಟರ್ಗೆ ಹೋಗ್ಬೇಕಂತ ಕೇಳ್ತಾರೆ. ಹೌದು ಸರ್ ಅಂತಂದರೆ, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ, ನನ್ನನ್ನು ಫಾಲೋ ಮಾಡಿ ಅಂತಾರೆ. ಅಲ್ಲಿ ಮೇಯ್ನ್ ರೋಡಲ್ಲೇ ಕೂಡ ನಿಂತಿರ್ತಾರೆ. ಹಾಗಾಗಿ ನಮಗೆ ಅದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ನಾವು ಎಲ್ಲಿ ಹೋಗಬೇಕು ಏನೋ ಗೊತ್ತಿಲ್ಲದೆ ಇರೋ ಜಾಗ ಅದರಿಂದ. ಸೊ ನೀವು ಕೂಡ ಒಂದು ಸಲ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬಿಟ್ಟು ಬನ್ನಿ. ಅಲ್ಲಿ ನಿಯರ್ ಬೈ ನಿಮಗೆ ಇಡಗುಂಜಿ ಇದೆ, ಮುರುಡೇಶ್ವರ ಇದೆ, ತುಂಬ ಜೋಗ್ ಫಾಲ್ಸ್ಗಳಿದೆ, ಹಾಗೆ ಬೀಚ್ ಕೂಡ ಇದೆ, ಎಲ್ಲನೂ ಇದೆ. ನೀವು ಆರಾಮಾಗಿ ನಿಮ್ಮ ಹಾಲಿಡೇ ಎಲ್ಲ ಆರಾಮಾಗಿ ಎಂಜಾಯ್ ಮಾಡ್ಕೊಂಬರ್ಬೋದು. ನೋಡಿ, ಇಲ್ಲಿ ನಾವು ಕೂಡ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇಲ್ಲಿ ತೊಗೊಂಡೋಗಿ ಎಲ್ಲ ಬೋಟನ್ನು ಕೂಡ ಸ್ಟಾಪ್ ಮಾಡ್ತಾರೆ. ಯಾಕಂದರೆ ನೋಡಿ, ಇಲ್ಲೇ ಬಂದು ನಮಗೆ ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೆ ಇರೋವಂಥ ಜಾಗ. ಇಲ್ಲಿ 100 ರುಪೀಸ್ ಕೊಟ್ಟರೆ ನಮಗೆ ಫೋಟೋಶೂಟ್ ಮಾಡಿಸ್ತಾರಂತೆ. ಸೊ ನಾವು ಅದೆಲ್ಲ ಬೇಡಪ್ಪ ಅಂದ್ಕೊಂಡ್ವಿ. ನೋಡಿ, ಅಲ್ಲೇ ಮುಂದ್ಗಡೆ ಇರೋದು ಶಾಪ್ ಇದೆ, ಪುಟ್ಟದಾಗಿದೆ, ತುಂಬ ಬೋಟ್ಗಳಿದೆ. ನೋಡಿ, ಎಲ್ಲರೂ ಕೂಡ ಬೋಟಲ್ಲಿ ಎಷ್ಟು ಚೆನ್ನಾಗಿ ಹೇಗೆ ಎಂಜಾಯ್ ಮಾಡ್ತಾರೆ ನೋಡಿ. ಅದೇ ರೀತಿ ಬೋಟನ್ನು ಕೂಡ ಎಷ್ಟು ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ನಾನು ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ದೀನಿ, ನಾವು ಕೂಡ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಇವಾಗ ಆಸೆ ಬಂತ ಅಂತ ಕೇಳಿದ್ರು. ಸೊ ಏನು ಮಾಡೋದಲ್ವ, ಅವಾಗ ನಾವು ಮದುವೆ ಆದಾಗ ಫೋಟೋಶೂಟ್ಸ್ ಎಲ್ಲ ಇರಲಿಲ್ಲ. ಸೊ ಅದೆಲ್ಲ ಇವಾಗ ಬಂದಿರೋವಂಥ ಒಂದು ಟ್ರೆಂಡ್ ಕೂಡ. ಹಾಗಾಗಿ ನನಗೂ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಬಟ್ ಫೋಟೋಶೂಟ್ಗೆ ಅಂತಂದರೆ ಇನ್ನೊಂದು ಬೋಟನ್ನು ಕೂಡ ತೊಗೊಂಡು ಬರ್ತಾರಂತೆ. ಸೊ 2 ಬೋಟಲ್ಲಿ ಫೋಟೋಶೂಟ್ ಮಾಡ್ತಾರೆ. ಒಂದರಲ್ಲಿ ಕ್ಯಾಮ್ರಾ ಎಲ್ಲ ಇಟ್ಬಿಟ್ಟು ಫೋಟೋಶೂಟ್ ಮಾಡ್ತಾರೆ, ಇನ್ನೊಂದರಲ್ಲಿ ನಾವು ಹೇಗೆ ಬೇಕೋ ಹಾಗೆ ಇದು ಮಾಡ್ಕೊಬೋದು. ಹಾಗೆ ಡ್ರೆಸ್ಸಿಂಗ್ ರೂಮ್ ಎಲ್ಲನೂ ಕೂಡ ಇದೆಯಂತೆ ಫೋಟೋಶೂಟ್ಗೆ ಅಂತಂದರೆ, ಅವ್ರು ಅದನ್ನು ಕೂಡ ಹೇಳಿದ್ರು. ಸೊ ನಿಮಗೂ ಯಾರಾದರೂ ಪರಿಚಯ ಆಯಿತು, ಈ ಥರ ಒಂದು ಜಾಗ ನೋಡ್ತಾ ಇದ್ದರೆ ಅಥವಾ ಜಾಗ ಸೆಲೆಕ್ಟ್ ಮಾಡ್ಕೊಳ್ತಾರೆ, ನೀವು ಕೂಡ ಸಜೆಸ್ಟನ್ನು ಕೂಡ ಮಾಡ್ಬೋದು. ಹಾಗೆ ಇಲ್ಲಿ ಬೋಟನ್ನು ತುದಿಯಲ್ಲಿ ಕೂಡ ನಾವು ನಿಂತ್ಕೊಂಡು ಯಾವ್ಯಾವ ಥರ ಫೋಟೋಶೂಟನ್ನು ಕೂಡ ಮಾಡ್ಕೋಬೋದು. ಬಟ್ ಮಕ್ಕಳೆಲ್ಲ ಇದ್ದರೆ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಅಪ್ಪ ಅಮ್ಮ ನಿಂತ್ಕೊಂಡ್ವಿ ಅಂತಂದರೆ ಅವ್ರಿಗೂ ಕೂಡ ಆಸೆ ಬರುತ್ತಲ್ವ, ನಾವು ನಿಂತ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಹಾಗೆ ನಾವು ಇಲ್ಲಿ ಒಂದು ಚಿಕ್ಕ ಪುಟ್ಟದೊಂದು 3-4 ಫೋಟೋಸನ್ನು ಕೂಡ ತೊಗೊಂಡ್ವಿ. ಯಾಕಂದರೆ ಜೊತೆಗೆ ಮಕ್ಕಳು ಅತ್ತೆ ಎಲ್ಲ ಇರೋದ್ರಿಂದ ಎಲ್ಲ ಭಯ ಪಟ್ಕೊಂಡ್ರು. ನೋಡಿ, ಇಲ್ಲಿ ನಾನು ನಮ್ಮ ಮನೆಯವರು ಬೋಟನ್ನು ತುದಿಯಲ್ಲಿ ನಿಂತ್ಕೊಂಡ್ವಿ. ಅವು ಬೋಟು ಯಾರು ನಡೆಸ್ತಾನಲ್ವ ಅವರೇ ಕೂಡ ನಮ್ಮದು ಫೋಟೋಸನ್ನು ತೆಗೆದು ಕೊಡ್ತಾರೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ. ಸೊ ನನಗಂತೂ ಸಖತ್ ಇಷ್ಟ ಆಗಿರೋಂಥ ಪ್ಲೇಸ್. ನಾನು ಯಾವಾಗಲೂ ಕೂಡ ಹೋದರೆ ಹೋಗಬೇಕು ಅಂತ ಅಂದ್ಕೊಳ್ತೀನಿ. ಬಟ್ ಎಲ್ಲ ಟೈಮು ಹೋಗೋಕ್ಕಾಗಲ್ಲ, ಸಮ್ಟೈಮ್ಸ್ ಹೋಗ್ಬೋದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್. ಬಾಯ್.